ದೇವರ ಕೃಪೆ ತರುವ ಆಶೀರ್ವಾದಗಳು. ದೇವರ ಕೃಪೆ ನಮ್ಗೆ ಏನ್ ತಂತು? ಕೃಪೆ ಮುಖಾಂತರವಾಗಿನೇ ನಾವು ಎಲ್ಲವನ್ನು ಹೊಂದ್ಕೊಂಡಿದ್ದೀವಿ. ಎಫೆಸ 2ನೇ ಅಧ್ಯಾಯ 8ನೇ ವಚನ, ನಾವು ಕೃಪೆಯಿಂದಲೇ ನಂಬಿಕೆ ಮುಖಾಂತರವಾಗಿ ನಾವು ರಕ್ಷಣೆ ಹೊಂದಿದ್ದೀವಿ. ಕೃಪೆಯಿಂದಲೇ ನಂಬಿಕೆಯ ಮೂಲಕವಾಗಿ ನಾವು ರಕ್ಷಣೆ ಹೊಂದಿದ್ದೀವಿ. ಇದು ನಮ್ಮ ಸ್ವಂತ ಕ್ರಿಯೆ ಅಲ್ಲ, ಇದು ದೇವರ ವರವು ಅಂತ ವಾಕ್ಯ. ಸೊ ನಾವು ಕೃಪೆಯಿಂದನೇ ರಕ್ಷಣೆ ಹೊಂದಿದ್ದೀವಿ. 2 ಕೊರಿಂಥಿಯ 8ನೇ ಅಧ್ಯಾಯ 9ನೇ ವಾಕ್ಯದಲ್ಲೇ ನಾವು ಕೃಪೆಯಿಂದಲೇ ನಾವು ಐಶ್ವರ್ಯವಂತರಾಗಿದ್ದೀವಿ. 2 ಕೊರಿಂಥಿಯ 8:9 ಹೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ನಾವು ಅರ್ತಿದೀವಲ್ವಾ. ಆತನು ಐಶ್ವರ್ಯವಂತನಾಗಿದ್ರು ನಮಗೋಸ್ಕರ ಆತನು ಬಡವನಾದನು. ಆತನ ಬಡತನದಿಂದ ನಾವು ಐಶ್ವರ್ಯವಂತರಾಗುವಂತೆ. ಸೊ ನಾವು ಕೃಪೆಯಿಂದ ನಾವು ಆಶೀರ್ವಾದವನ್ನು, ಐಶ್ವರ್ಯವನ್ನು ಹೊಂದ್ಕೊಂತೀವಿ. ಮೂರನೇದು ಯೆಶಾಯ 53:4-5 ವಚನ, ಆತನ ಬಾಸೊಂಡೆಗಳಿಂದ ನಾವು ಗುಣ ಹೊಂದುತ್ತೀವಿ. ಮತ್ತಾಯ 8:17 ಹೇಳುತ್ತೆ, ಆತನೇ ನಮ್ಮ ಬಾಧೆಗಳನ್ನು, ರೋಗಗಳನ್ನು ಹೊತ್ಕೊಂಡು. ಸೊ ಆತನ ಕೃಪೆಯಿಂದಲೇ ನಾವು ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಹೊಂದ್ಕೊಂಡಿದ್ದೀವಿ. ಮತ್ತೆ 4ನೇದು 2 ಕೊರಿಂಥಿಯ 12ನೇ ಅಧ್ಯಾಯ 9ನೇ ವಚನ, ನಿನ್ನ ಬಲಹೀನತೆಯಲ್ಲೇ ನನ್ನ ಬಲವು ಸಂಪೂರ್ಣವಾಗಿರುತ್ತೆ, ನನ್ನ ಕೃಪೆ ನಿನಗೆ ಸಾಕು. ಸೊ ದೇವರ ಕೃಪೆ ನನಗೆ ಬಲವನ್ನು ತರುತ್ತೆ. ನನಗೆ ಬಲವನ್ನು ತಂತು. ಫಿಲಿಪಿಯ 4:13 ನನ್ನ ಬಲಪಡಿಸುವ ಕ್ರಿಸ್ತನಿಂದ ನಾನು ಎಲ್ಲವನ್ನು ಮಾಡಕ್ ಶಕ್ತನಾಗಿದ್ದೀನಿ. ಅಂದ್ರೆ ದೇವರ ಬಲ ನನ್ನನ್ನು ಎಲ್ಲವನ್ನು ಮಾಡಕ್ ನಮಗೆ ಸಾಮರ್ಥ್ಯವನ್ನು ತಂತು ಅಂತ ನಾವು ಹೇಳ್ತೀವಿ. ಸೊ ದೇವರ ಕೃಪೆಯಿಂದ ನಾವು ಬಲವನ್ನು ಹೊಂದಿದ್ದೀವಿ, ಬಲದಿಂದ ನಾವೆಲ್ಲವನ್ನು ಮಾಡ್ತೀವಿ. 5ನೇದು ಕೊಲೋಸ್ಯ 2:14 ಆತನು ಶಿಲುಬೆಯಲ್ಲಿ, ಕೃಪೆ ಅಂದ್ರೆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ? ಯೋಹಾನ 1:16-17 ಹೇಳುತ್ತೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರವಾಗಿ ಬಂತು, ಕೃಪೆಯು ಸತ್ಯವು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂತು. ಯಾರ ಮುಖಾಂತರವಾಗಿ ಕೃಪೆ ಬಂತು? ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ. ಶಿಲುಬೆಯಲ್ಲಿ ಆತನ ತೋರಿಸಿದ ದಯೆ, ಪ್ರೀತಿ. ಸೊ ಕೊಲೋಸ್ಯ 2:14 ಆತನು ಧರ್ಮಶಾಸ್ತ್ರವನ್ನು ಆಳಿಸಿ, ಶಿಲುಬೆಯಲ್ಲಿ ಧರ್ಮಶಾಸ್ತ್ರವನ್ನು ಆಳಿಸಿದ್ದಾರೆ. ನಮ್ಮ ವಿರೋಧವಾಗಿ ದೋಷಾರೋಪಣವನ್ನು ಮಾಡ್ತಾ ಇದ್ದ ಆ ಧರ್ಮಶಾಸ್ತ್ರವನ್ನು ದೇವರು ಅಳಿಸಿದ್ದಾರೆ ಅಂತ ವಾಕ್ಯ. ಈಗ ನಮ್ಗೆ ಅಪರಾಧ ನಿರ್ಣಯ ಇಲ್ಲ. ಎಲ್ಲಿ ಧರ್ಮಶಾಸ್ತ್ರ ಇತ್ತು, ಎಲ್ಲಿ ಆಜ್ಞೆ ಇತ್ತು, ಆಜ್ಞೆಗಳನ್ನು ಮೀರೋದೇ ಪಾಪ. ಎಲ್ಲಿ ಆಜ್ಞೆ ಇತ್ತು ಅಲ್ಲಿ ಪಾಪ ಮಾಡಕ್ಕೆ ಅವಕಾಶಗಳಿರುತ್ತೆ. ಎಲ್ಲಿ ಆಜ್ಞೆ ಇಲ್ವೋ ಅಲ್ಲಿ ಪಾಪ ಇಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, 1 ಯೋಹಾನ 3ನೇ ಅಧ್ಯಾಯ 8-9ನೇ ವಾಕ್ಯ, ಆತನಲ್ಲಿ ಪಾಪ ಇಲ್ಲ. ಕೊನೆಯದಾಗಿ 6ನೇ ವಿಷಯ, ಕೊಲೋಸ್ಯ 2:15 ಆತನು ಅಧಿಕಾರಿಗಳನ್ನು, ದೊರೆತನಗಳನ್ನು ಕೆಡಿಸಿ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಸೈತಾನನನ್ನು, ಆ ರಾಜ್ಯತ್ವಗಳನ್ನು, ಅಧಿಕಾರಗಳನ್ನು, ದೊರೆತನಗಳನ್ನು ಯೇಸು ಸ್ವಾಮಿ ಕೆಡಿಸಿದ್ದಾರೆ. ಬಹಿರಂಗವಾಗಿ ಕೆಡಿಸಿದ್ದಾರೆ. ಅದರ ನಿಜತ್ವವನ್ನು ಬಹಿರಂಗವಾಗಿ ಅದನ್ನು ಸೋಲಿಸಿ ಬಹಿರಂಗವನ್ನು ತೋರಿಸಿದ್ದಾರೆ ಅಂತ ಮಾತಾಡುತ್ತೆ. ಸೊ ಕೃಪೆಯಿಂದಲೇ ನಾವು ಎಲ್ಲವನ್ನು ಹೊಂದ್ಕೊಂಡಿದ್ದೀವಿ. ಅದರಿಂದ ದೇವರ ಕೃಪೆಯ ಮೇಲೆ ನಂಬಿಕೆ ಇಡಿ, ಕೃಪೆಯನ್ನು ಸ್ವೀಕಾರ ಮಾಡ್ಕೊಳ್ಳಿ. ಯಂಗ್ ಪಾಸ್ಟರ್ ಕೃಪೆಯನ್ನು ಸ್ವೀಕಾರ ಮಾಡ್ಕೊಳ್ಳೋದು ಅಂದ್ರೆ ನಾವು ನಂಬಿಕೆಯಿಂದ ಸ್ವೀಕಾರ ಮಾಡ್ಕೊಳ್ತೀವಿ. ಬಿಲೀವ್. ಯೇಸು ಸ್ವಾಮಿ ನಿಮ್ಗೋಸ್ಕರ ಏನ್ ಮಾಡಿದಾರೋ ಅದನ್ನ ನಂಬಿ ನೀವು ಕೃಪೆಯನ್ನು ಸ್ವೀಕಾರ ಮಾಡ್ಕೊಂತೀರಾ. ನಿಮ್ ಜೀವಿತದಲ್ಲಿ ಬದಲಾವಣೆ ಉಂಟಾಗುತ್ತೆ, ಜಯಶಾಲಿಯಾಗಿ ಜೀವಿಸ್ತೀರಾ.